ಹಾಯ್ ಗುರು, ನಮಸ್ತೆ. ಮೊಬೈಲ್ ಟೆಕ್ ಇನ್ ಕನ್ನಡ. ಇವತ್ತಿನ ಸಂಚಿಕೆಯಲ್ಲಿ ಗುರು ಎಡಿಟ್ ಸಬ್ ಮೆನ್ಯೂ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಎಡಿಟ್ ಸಬ್ ಮೆನ್ಯೂಯಲ್ಲಿ ಮೆನ್ಯೂದಲ್ಲಿ ಏನು ತಿಳ್ಕೊಂಡ್ರು ಅದರಲ್ಲೂ ಸ್ವಲ್ಪ ಇವೆ. ಕಾಪಿ ಪೇಸ್ಟು ಇದೆಲ್ಲ ಏನು ಗೊತ್ತಿರುತ್ತೆ ಅಂದ್ಕೋತೀನಿ. ನಿಮಗೆ ಎಕ್ಸಾಂಪಲ್ ಕೊಡಿ ಅಂತಲೂ ಕೂಡ ಹೇಳಿದ್ದೀರಾ. ಸರಿ, ಟ್ರೈ ಮಾಡ್ತೀನಿ ಎಕ್ಸಾಂಪಲ್ ಕೊಡೋದಕ್ಕೆ. ಏನಾದರೂ ಮಿಸ್ಟೇಕ್ ಇದ್ದರೆ ಗುರು ಕ್ಷಮಿಸಿ ಅಂತ ಹೇಳ್ತಾ ಈ ವಿಡಿಯೋನ ಅಥವಾ ಈ ಸಂಚಿಕೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತು ಎಡಿಟ್ ಸಬ್ ಮೆನ್ಯೂದಲ್ಲಿ ಒಂದು ಹೊಸ ಇನ್ಫಾರ್ಮೇಷನ್ನು ಕೂಡ ತಿಳಿಸ್ಕೊಂಡು ಕೊಡ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ವಿಡಿಯೋ. ಓಕೆ, ಬನ್ನಿ. ಒಂದು ಆಡಿಯೋನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಾಪಿ ಪೇಸ್ಟು ಓಪನ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿರುತ್ತೆ ಅಂದ್ಕೋತೀನಿ. ಗೊತ್ತಿಲ್ಲ ಅಂದರೆ ಒಂದು ಆಡಿಯೋ ಮೇಲೆ ಫೋಕಸ್ ಇಟ್ಟು Ctrl+C ಮಾಡಿ ಆಮೇಲಿಂದ ಗೋಲ್ಡ್ ವೇವಿಗೆ ಬನ್ನಿ. ನೆಕ್ಸ್ಟ್ ಗೋಲ್ಡ್ ವೇವ್ ಓಪನ್ ಮಾಡಿಕೊಂಡು Ctrl+O ಮಾಡಿ, ಓಪನ್ ಅಂತ ಬರುತ್ತೆ. Ctrl+V ಮಾಡಿ ಆಮೇಲೆ ಎಂಟರ್ ಕೊಡಿ. ಆವಾಗ ಆಡಿಯೋ ಓಪನ್ ಆಗುತ್ತೆ. ಓಕೆ, ಇಷ್ಟು. ನೆಕ್ಸ್ಟ್ ಇವಾಗ ತಿಳ್ಕೊಳ್ಳೋಣ ಬನ್ನಿ ಯಾವ್ಯಾವ ಮಾಹಿತಿಗಳು ಅಂತ. File submenu Alt+F. Edit submenu Alt+E. ಎಡಿಟ್ ಸಬ್ ಮೆನ್ಯೂ. Undo CTRL+Z unavailable U. ಅಂಡು ಫಸ್ಟಿಗೆ ಬರುತ್ತೆ, ಅಂಡು ಅಂತ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯಾವ ರೀತಿ ಅಪ್ಪ ಅಂದರೆ, ಈಗ ನಾವು ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅಂದರೆ ಓಕೆ, ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಎಕ್ಸಾಂಪಲ್ ಕೊಡ್ತಿರೋದು ಗುರು, ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಓಕೆನಾ? ಆವಾಗ ಏನಾಗುತ್ತೆ, ಸೆಲೆಕ್ಷನ್ ಬಿಗಿನಿಂಗ್ ಮಾರ್ಕರಿಗೆ ಹಾಕ್ಕೊಂಡು ಅದನ್ನು ಬೇರೆ ಕಡೆ ಮೂವ್ ಮಾಡಿರ್ತೀವಿ ಅಥವಾ ಬೇರೆ ಕಡೆ ಹಾಕಿರ್ತೀವಿ. ಮತ್ತೆ ನಮಗೆ ಬೇಕು ಅಂದರೆ ಈ ಆಡಿಯೋ ರೀಡು ಒತ್ತಿದ್ರೆ ಬರುತ್ತೆ. ಇವಾಗ ಅಂಡು ಅಂದರೆ ಏನಪ್ಪ ಅಂತ ತಿಳ್ಕೊಳ್ಳೋಣ. ಒಂದು ಆಡಿಯೋನ ಅಂಡು ರೀಡು ಎರಡು ಬಗ್ಗೆನೂ ಕೂಡ ಇವತ್ತು ತಿಳಿಸ್ಕೊಂಡು ಕೊಡ್ತೀನಿ. ಮತ್ತು ಛಾಯಾದೇವಿಯ ಮಕ್ಕಳು ಯಮ ಮತ್ತು ಯಮುನಾ. ಯಮ ಯಾರು ಎಂದರೆ ಸಾವಿನ ಅಧಿಪತಿ. ಯಮ ಮತ್ತು ಯಮುನಾ ನದಿಯ ಪ್ರೇಮ ಕಥೆ. ಯಮ ಮತ್ತು ಯಮುನಾ ನದಿಯ ಪ್ರೇಮ ಕಥೆ. ಇಲ್ಲಿಗೆ ನಾನು ಸೆಲೆಕ್ಷನ್ ಮಾರ್ಕರ್ ಹಾಕೋತೀನಿ. ಸೆಲೆಕ್ಷನ್ ಮಾರ್ಕರ್ ಹಾಕೋದಕ್ಕೆ ಲೆಫ್ಟ್ ಬ್ರಾಕೆಟ್ ಅಂತ ಕೂಡ ಹೇಳಿದೆ. ಸ್ಟಾರ್ಟ್. ಇವಾಗ ಬಹಳ ಕಾಲದ ಹಿಂದೆ ಸೂರ್ಯದೇವರು ಮತ್ತು ಛಾಯಾದೇವಿಯ ಮಕ್ಕಳು ಯಮ ಮತ್ತು ಯಮುನಾ. ಇಲ್ಲಿಗೆ ಸ್ಪೇಸ್ ಕೀ ಪ್ರೆಸ್ ಮಾಡಿ ಆಮೇಲಿಂದ ಎಂಡ್ ಮಾರ್ಕರ್ ಹಾಕೋತೀನಿ. ಫಿನಿಶ್ ಆಯ್ತಲ್ಲ. ಇವಾಗ ಏನು ಮಾಡೋಣ, ಇದನ್ನು ಅನ್ಟೈಟಲ್ 1 ಮಾಡ್ಕೊಳ್ಳೋಣ. ಓಕೆ, ನಿಮಗೆ ಆಮೇಲೆ ಹೇಳ್ತೀನಿ. ಯಮ ಮತ್ತು ಯಮುನಾ ನದಿಯ ಪ್ರೇಮ ಕಥೆ. ಬಹಳ ಕಾಲದ ಹಿಂದೆ ಸೂರ್ಯದೇವರು ಮತ್ತು ಛಾಯಾದೇವಿಯ ಮಕ್ಕಳು ಯಮ ಮತ್ತು ಯಮುನಾ. ಯಮ ಯಾರು ಎಂದರೆ ಸಾವಿನ ಅಧಿಪತಿ. ಓಕೆ, ಈ ರೀತಿ ಇದೆಯಲ್ವಾ? ಇದನ್ನೇನು ಮಾಡೋಣ, ಯಾವ ರೀತಿ ಅಂದರೆ ಯಮ ಯಾರು ಎಂದರೆ ಯಮ ಮತ್ತು ಯಮುನಾ ನದಿಯ ಪ್ರೇಮ ಕಥೆ. ಫಿನಿಶ್ ಮಾರ್ಕರ್ ಹಾಕಿದ್ದೀನಿ. ಇಲ್ಲಿ ಇದನ್ನು ಯಾವುದಾದ್ರೂ ಒಂದು ಡಿಲೀಟ್ ಮಾಡಿದ್ದೀನಿ. ಇವಾಗ ನೋಡಿ, ಬಹಳ ಕಾಲದ ಹಿಂದೆ ಹಿಂಗಾಯ್ತಲ್ಲ. ಇವಾಗ ನಮಗೆ ಅದೇ ಬೇಕು, ಯಮುನಾ ಮತ್ತು ಆ ಕಥೆ. ಇದನ್ನು ಮತ್ತೆ ರೀಡು ಮಾಡ್ತೀನಿ. ಬಹಳ ಕಾಲದ ಯಮ ಮತ್ತು ಯಮುನಾ ನದಿಯ ಪ್ರೇಮ ಕಥೆ. ಯಮ ಮತ್ತು ಯಮುನಾ ನದಿಯ ಪ್ರೇಮ ಕಥೆ. ಓಕೆ, Ctrl+R ಮಾಡಿದ್ರೆ ರೀಡು, Ctrl+Z ಮಾಡಿದ್ರೆ ಅಂಡು. ಓಕೆನಾ? ಇದು ಒಂದು ಎಕ್ಸಾಂಪಲ್. ಇವಾಗ ನೆಕ್ಸ್ಟ್ ನೋಡೋಣ.
File submenu Alt plus F. Edit submenu. Undo CT. Redo cut CTRL plus XT. ಕಟ್ ನಿಮಗೆ ಗೊತ್ತು, ಕಂಟ್ರೋಲ್ ಎಕ್ಸ್ ಒಂದು ಯಾವುದಾದ್ರೂ ಒಂದು ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡು ಕಟ್ ಮಾಡಿದ್ರೆ ಆಯಿತು. ಬೇರೆ ಕಡೆ ಮೂವ್ ಮಾಡೋದು ಅಂತ ಹೇಳ್ತಾರೆ ಅದನ್ನು. ಓಕೆ, ಅದೇನು ನಿಮಗೆ ಗೊತ್ತಿರುತ್ತೆ ಬಿಡಿ. Copy CTRL plus CC. ಕಾಪಿನೂ ಗೊತ್ತು ನಿಮಗೆ, ಕಂಟ್ರೋಲ್ ಸಿ. Copy to CTRL plus 2Y. ಎಸ್, ಇದು ಕಾಪಿ ಟು ಗುರು. ಇದು ಏನಪ್ಪ ಅಂದರೆ ಹೊಸ್ದಾಗಿ ಬಂದಿರೋದು ಇದು. ಅದು ಕಾಪಿಗೂ ಮತ್ತು ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಏನಪ್ಪ ಅಂದರೆ ಒಂದು ಆಡಿಯೋ ಮಧ್ಯ, ಇವಾಗ ಬಿಗಿನಿಂಗ್ ಒಂದು ಆಡಿಯೋ ಇರುತ್ತೆ, ಅದರ ಮಧ್ಯ ಏನಾಗುತ್ತೆ ಈ ಕಾಪಿ ಟು ಕೊಟ್ಟರೆ, ಅಥವಾ ಕಂಟ್ರೋಲ್ ಸಿ ನಮಗೆ ದೂರ ಆಗೋರು ನಾವು ಹಿಂಗೆ ಕಾಪಿ ಟು ಕೊಟ್ಕೊಂಡು ಇದು ಮಾಡ್ತೀವಿ ಅಂದರೆ, ಒಂದು ಆಡಿಯೋನ ಇನ್ನೊಂದು ಆಡಿಗೆ ಒಂದು ಸ್ವಲ್ಪ ಸ್ಪೇಸ್ ಇರುತ್ತಲ್ಲ ಅಲ್ಲಿಗೆ ಮ್ಯೂಸಿಕ್ ಆ್ಯಡ್ ಮಾಡ್ಕೊಳೋಕೆ ಮಧ್ಯ ಅಂತ ಹೇಳ್ತಾರೆ ಇದನ್ನು. ಇವಾಗ ನೋಡಿ ತೋರಿಸ್ತೀನಿ ಕಾಪಿಗೂ ಏನು ಡಿಫ್ರೆನ್ಸು ಅಂತ. ಕಾಪಿ ಟುಗೆ ನಿಮಿಷ, Edit submenu Alt plus E. Google TTS 1. ಕಾಪಿ ಟುಗೂ ಒಂದು ಡಿಫ್ರೆನ್ಸ್ ತೋರಿಸ್ತೀನಿ ಇವಾಗ. ಬಹಳ ಕಾಲದ ಹಿಂದೆ ಓಕೆ, ಇದನ್ನು ಬಹಳ ಕಾಲದ ಹಿಂದೆ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡ್ತಾರೆ ಹಾಕೋಣ. ಇವಾಗ ನೆಕ್ಸ್ಟು ಸೂರ್ಯದೇವರು ಮತ್ತು ಛಾಯಾದೇವಿಯ ಮಕ್ಕಳು ಯಮ ಮತ್ತು ಯಮುನಾ. ಹಾಂ, ಇಲ್ಲಿಗೆ ಸ್ಪೇಸ್ ಕೀ ಪ್ರೆಸ್ ಮಾಡಿ ಎಂಡ್ Finish ಮಾಡ್ಕೊಂಡು 4.010. ಇದನ್ನು ಕಾಪಿ ಮಾಡಿ ಕಂಟ್ರೋಲ್ ಸಿ ಮಾಡಬೇಕು ಗುರು ಕಾಪಿಗೆ. ಓಕೆನಾ? ಮತ್ತೆ Untitled 2. ಅನ್ಟೈಟಲ್ 2 ಇಲ್ಲಿದೆ ನೋಡಿ. ಅವನು ಯಮ ಮತ್ತು ಯಮುನಾ ನದಿಯ ಪ್ರೇಮ ಕಥೆ. ಹಾಂ, ಇದು ಏನು ಮಾಡಬೇಕು ಇವಾಗ ಬಿಗಿನಿಂಗಿಗೆ ಪೇಸ್ಟ್ ಮಾಡ್ತೀನಿ. ಅಂದರೆ ಇದು ಪೇಸ್ಟ್ ಅಲ್ಲ, ಕಂಟ್ರೋಲ್ ವಿ ಅಲ್ಲ. ಓಕೆ, ಮಾಡೋದು ಕಾಪಿ ಟೂಗೆ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಕಂಟ್ರೋಲ್ ವಿ ಅಲ್ಲ ಗುರು, ಬಿಗಿನಿಂಗು. ಸೊ ಬಿಗಿನಿಂಗ್ ಅಂತ ಅಂದರೆ ಯಮ ಮತ್ತು ಸೂರ್ಯದೇವರು ನೋಡಿ, ಸೂರ್ಯದೇವರು ಮತ್ತು ಛಾಯಾದೇವಿಯ ಮಕ್ಕಳು ಯಮ ಮತ್ತು ಯಮುನಾ. ಸೂರ್ಯದೇವರು ಮತ್ತು ಛಾಯಾದೇವಿಯ ಮಕ್ಕಳು ಯಮ ಮತ್ತು ಯಮುನಾ. ಅರ್ಥ ಆಯ್ತಲ್ಲ? ಇದು ಕಂಟ್ರೋಲ್ ಬಿ ಮಾಡಿದ್ರೆ ಬಿಗಿನಿಂಗ್ ಆಗುತ್ತೆ. ಬಿಗಿನಿಂಗ್ ಅಂದರೆ ಆಡಿಯೋ ಸ್ಟಾರ್ಟ್ ಆಗುವಾಗ, ಇವಾಗ ಹಾಯ್ ಗುರು ನಮಸ್ತೆ, ಏನು ಮಾಡ್ತಿದ್ದೀರಾ ಅನ್ನೋದನ್ನು, ಏನು ಮಾಡ್ತಿದ್ದೀರಾ ಹಾಯ್ ಗುರು ನಮಸ್ತೆ ಅನ್ನುವಂಥದ್ದು ಬಿಗಿನಿಂಗಿಗೆ ಹಾಕೋದು. ಬಿಗಿನಿಂಗ್ ಬರುತ್ತೆ. ಎಂಡಿಗೆ ಏನು ಮಾಡುತ್ತೆ, ಧನ್ಯವಾದಗಳು ಕೇಳುಗರೆ ನಿಮಗೆ ಧನ್ಯವಾದಗಳು ಅಂತ ಇರುತ್ತಲ್ಲ, ಅಲ್ಲಿ ಏನು ಮಾಡ್ತೀರ ನೀವು, ಬಿಗಿನಿಂಗ್ ಇವಾಗ ನಮಸ್ತೆ ಗುರು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತೀನಲ್ವ ನಾನು. ಆಮೇಲಿಂದ ಎಂಡಿಗೆ ಇವಾಗ ಧನ್ಯವಾದಗಳು ಅನ್ನೋದಕ್ಕೆ ಬರಬೇಕು ಅಂದರೆ, ಧನ್ಯವಾದಗಳು ಅಂತ ಆಗಿದ ತಕ್ಷಣ ಹೈ ಗುರು ನಮಸ್ತೆ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಅಂತ ಅನ್ನೋದನ್ನು ಬಿಗಿನಿಂಗ್ ಹಾಕ್ಬೋದು ನೀವು. ಓಕೆನಾ? ಒಂದು ಆಡಿಯೋ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಡ್ತೀನಿ. ಇದು ಏನೋ ಬಿಗಿನಿಂಗಿಗೂ ಹಾಗೆ ಎಂಡ್ಗೂ ಇರುವಂಥ ಡಿಫ್ರೆನ್ಸು, ಕಾಪಿಗೂ ಹಾಗೂ ಕಾಪಿ ಟೂಗೂ ಇರುವಂಥ ಡಿಫ್ರೆನ್ಸು. ಓಕೆನಾ? ಕಾಪಿ ಟು ಇನ್ನೊಂದು ರೀತಿಯೂ ಕೂಡ ನೀವು ಮಾಡ್ಬೋದು. ನಾನು ತೋರಿಸ್ತೀನಿ ಇವಾಗ ಯಾವ ರೀತಿ ಅಂತ ಹೇಳ್ಬಿಟ್ಟು. ಯಮ ಒಂದು ನಿಮಿಷ. Google TTS 1,000,007. ಓಕೆ, ಇದನ್ನು ಸ್ವಲ್ಪ ಸೌಂಡು ಜಾಸ್ತಿ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡೋಣ, ಈ ಬಿಗಿನಿಂಗ್ ಇರುತ್ತಲ್ಲ, ಒಂದು ನಿಮಿಷ ನಿಮಗೆ ತೋರಿಸ್ಬಿಡ್ತೀನಿ ಅದನ್ನು ಹೇಗೆ ಅಂತ. ಯಮ ಮತ್ತು ಯಮುನಾ ನದಿಯ ಪ್ರೇಮ ಕಥೆ. ಇಲ್ಲಿ ಪ್ರೇಮ ಕಥೆ ಅಂತ ಇದೆಯಲ್ಲ, ಅಲ್ಲಿಗೆ ಸ್ಟಾರ್ಟ್ ಮಾರ್ಕರ್ ಹಾಕೋಣ. Start 2. ಓಕೆ, ಬಹಳ ಕಾಲದ ಹಿಂದೆ ಸೂರ್ಯದೇವರು ಮತ್ತು ಛಾಯಾದೇವಿಯ ಮಕ್ಕಳು ಯಮ ಮತ್ತು ಯಮುನಾ. ಇಲ್ಲಿಗೆ ಎಂಡ್ ಮಾರ್ಕ್ ಹಾಕೋಣ. ಫಿನಿಶ್ ಮಾರ್ಕರ್ ಅಂತಾರೆ ಅದನ್ನು. Finish 6.040. ಹಾಂ, 6 ಸೆಕೆಂಡ್ ಏನೋ ಸೆಲೆಕ್ಟ್ ಆಗಿದೆ. ಇದನ್ನು ಅನ್ಟೈಟಲ್ 2 ಬಂದಿದ್ದೀನಿ. ಕಂಟ್ರೋಲ್ ಟ್ಯಾಬ್ ಮಾಡ್ತೀನಿ, ಅನ್ಟೈಟಲ್ 2 ಬರುತ್ತೆ. ನೆಕ್ಸ್ಟ್ ಸ್ಪೇಸ್ ಕೀ ಪ್ರೆಸ್ ಮಾಡೋಣ. ಮತ್ತು ಯಮುನಾ ನದಿಯ ಪ್ರೇಮ ಕಥೆ. ಓಕೆ, ಹಂಗೆ ಬಹಳ ಕಾಲದ ಹೇಳ್ತಾ ಹಿಂದೆ ಇರಿ. ಸೂರ್ಯದೇವರು ಮತ್ತು ಛಾಯಾದೇವಿ ಕರ್ಣಾವತಿಯು ತನ್ನ ಸಹೋದರಿಯಂತೆ ಎಂದು ಭಾವಿಸಿ ತಕ್ಷಣವೇ ಚಿತ್ತೋರ್ಗೆ ಹೊರಟನು. ಹೊರಟನು. ಇಲ್ಲಿಗೆ ಇದನ್ನು ಸೆಲೆಕ್ಟ್ ಮಾಡೋಣ. ಅಂದರೆ ಇಷ್ಟು ಸ್ಟಾರ್ಟ್ ಮಾರ್ಕರ್ ಹಾಕೋತೀನಿ. Start 2. ಓಕೆ, ಇಲ್ಲಿಂದ ಇದನ್ನು ಕಾಪಿ ಮಾಡ್ತೀನಿ. ಮತ್ತು Google TTS 1. ಗೂಗಲ್ TTS ಅಂತ ಇದೆಯಲ್ಲ, ಅಲ್ಲಿಗೆ ಬಂದು ಕಂಟ್ರೋಲ್ ವಿ ಮಾಡ್ತೀನಿ. ಅಂದರೆ ಸೆಲೆಕ್ಷನ್ ಮಾರ್ಕರ್ ಎಲ್ಲಿತ್ತೋ ಅಲ್ಲಿಗೆ. ಯಮ ಮತ್ತು ಯಮುನಾ ನದಿಯ ಪ್ರೇಮ ಕಥೆ.
ಹುಮಾಯೂನ್ ತನ್ನ ಸೇನೆಯೊಂದಿಗೆ ಚಿತ್ತೋರ್ ಕೋಟೆಗೆ ತಲುಪಿದಾಗ ರಾಣಿ ಕರ್ಣಾವತಿ ಮತ್ತು ಆಕೆಯ ಮಹಿಳೆಯರು ಈಗಾಗಲೇ ಜೌಹರ್ ಒಂದು ರೀತಿಯ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಟಿದ್ದರು. ನೋಡಿ, ಇದು ಸೌಂಡ್ ಕಮ್ಮಿ ಇಕ್ಕಿದ್ದೀನಿ ಯಾಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಇವಾಗ ಅರ್ಥ ಆಯ್ತಲ್ಲ ಈ ಕತೆ. ಇದು ಕಾಪಿ ಟು ಇರುವಂತಹ ವ್ಯತ್ಯಾಸ. ಮಾಮೂಲಿ ಕಾಪಿಗೂ ಬಿಗಿನಿಂಗ್ ಅಂದರೆ ನಾವು ಮೇಲೆ ಹಾಕುವಂಥದ್ದು, ಅಂದರೆ ಒಂದು ಹಾಡಿಗೆ ಬಿಗಿನಿಂಗ್ ಯಾವ ರೀತಿ ಇವಾಗ ಸೌಂಡ್ಸ್ ಕೊಡ್ತೀವೋ ಆ ರೀತಿ, ಮತ್ತು ಎಂಡ್ಗೂ ಕೂಡ ಗೊತ್ತಾಯಿತು. ಇದು ಏನು ಗೊತ್ತಾ, ಮಧ್ಯ ಅಂದರೆ ಸೆಂಟರ್ ಅಂತ ಕರೀತಾರೆ. ಈ ಸೆಂಟರ್ಗೆ ಈ ರೀತಿ ಸೇರಿಸ್ಬೋದು. ಇವಾಗ ತೋರಿಸ್ತೀನಲ್ಲ, ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾರ್ಕರ್ ಹಾಕ್ಕೊಂಡು ಎಂಡ್ ಮಾರ್ಕರ್ ಹಾಕ್ಕೊಂಡು ಬೇರೆ ಆಡಿಯೋಗೆ ಹೋಗಿ ಒಂದು ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಪೇಸ್ಟ್ ಮಾಡಿದ್ರೆ ಅದು ಎಂಡ್ ಮಾರ್ಕರ್ ಅಥವಾ ಸೆಂಟರ್ ಮಾರ್ಕರ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಇದು ಈ ರೀತಿ ವಿಷಯ ಅಂತ ಅನ್ಬೋದು. ಸರಿ ಗುರು, ಇದು ಕಾಪಿಗೂ ಮತ್ತು ಕಾಪಿ ಟುಗೂ ಡಿಫ್ರೆನ್ಸು, ಮತ್ತು ಒಂದು ಆಡಿಯೋಗಿರುವಂತಹ ಸೆಂಟರ್ ಹೇಗೆ ಮಾಡೋದು, ಮಧ್ಯದಲ್ಲಿ ಪೇಸ್ಟ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಂಡು ಕೊಟ್ಟಿದ್ದೀನಿ. ಪೇಸ್ಟ್ ಸಬ್ ಮೆನ್ಯೂ ಇವಾಗ ತೋರಿಸಿನಲ್ಲ ನಿಮಗೆ, ನೋಡಿ. ಒಂದು ಆಡಿಯೋನ ಬಿಗಿನಿಂಗಿಗೆ ಪೇಸ್ಟ್ ಮಾಡ್ತೀರಾ ಅಂತ ಇದು ಇರುವಂಥದ್ದು ಪೇಸ್ಟ್ ಎಸ್. ಓಕೆ, ಇದನ್ನೇ ನಿಮಗೆ ನಾನು ತೋರಿಸಿದ್ದು. ಅಂದರೆ ಒಂದು ಆಡಿಯೋನ ಬಿಗಿನಿಂಗಿಗೆ ಒಂದು ಆಡಿಯೋ ಸ್ಟಾರ್ಟ್ ಆಗುವಾಗ ಒಂದು ಮ್ಯೂಸಿಕ್ ಬರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಫಿನಿಶ್ ಮಾರ್ಕರು. ಈ ಫಿನಿಶ್ ಮಾರ್ಕರ್ ನಿಮಗೆ ಸ್ಟಾರ್ಟ್ ಮಾರ್ಕರ್ ಎಂಡ್ ಮಾರ್ಕರ್ ಅಂತಾರಲ್ಲ, ಅದು ಫಿನಿಶ್ ಮಾರ್ಕರ್. ಅಂದರೆ ಇವಾಗ ಎಕ್ಸಾಂಪಲ್ ಕೊಡಬೇಕು ಅಂದರೆ ಒಂದು ಆಡಿಯೋ ಸೆಂಟರಲ್ಲಿ ಏನೋ ಒಂದು ಕತೆ ಬರ್ತಿರುತ್ತೆ, ಅಲ್ಲಿ ಫಿನಿಶ್ ಸ್ಟಾರ್ಟ್ ಮಾರ್ಕರ್ ಲೆಫ್ಟ್ ಬ್ರಾಕೆಟ್ ಮತ್ತು ರೈಟ್ ಬ್ರಾಕೆಟ್ ಹಾಕಿ ಕಂಟ್ರೋಲ್ ಒಂದು ಇನ್ನೊಂದು ಪಾರ್ಟ್ ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಮಾಡಿದ್ನಲ್ಲ ಅವಾಗಲೇ ವಿ ಮಾಡಿಕೊಂಡು ಸೆಲೆಕ್ಟ್ ಹಾಕೋದು ಫಿನಿಶ್ ಮಾರ್ಕರ್. ಇದು ಎಂಡು ನಿಮಗೆ ಗೊತ್ತಿ, ಅವಾಗ ಹೇಳಿದ್ದೀನಿ ಇಷ್ಟು. ಪೇಸ್ಟ್ ನ್ಯೂ ಇದು ಯಾಕೆ ಗುರು ಅಂತ ಕೇಳ್ತೀರಾ? ಮೈಕ್ರೋಸಾಫ್ಟ್ TTS. ಸೂರ್ಯ, ಚಂದ್ರ, ನಕ್ಷತ್ರಗಳು ಪ್ರತಿನಿತ್ಯ ಇದೇ ವಿಷಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರೆಂದು ಗುರುತಿಸಬೇಕು. ಹಾಂ, ಓಕೆ. ಇದು ಈ ಆಡಿಯೋನ ಕಂಟ್ರೋಲ್ ಎ ಮಾಡ್ತೀನಿ, ಸೆಲೆಕ್ಟ್ ಆಲ್, ಕಾಪಿ. ಆಮೇಲೆ ಕಂಟ್ರೋಲ್ P ಮಾಡ್ತೀನಿ, ಡೂಪ್ಲಿಕೇಟ್ ಫೈಲು. ನೋಡಿ, ಅನ್ಟೈಟಲ್ 3 ಡೂಪ್ಲಿಕೇಟ್ ಫೈಲ್ ಆಗಿ ಬಂತು ನೋಡಿ. ಇವಾಗ ವಿನಮ್ರಹಣತೆ, ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ಅನ್ನುವ ತರ್ಕಗಳು ದಿನೇ ದಿನೇ ದೇವಲೋಕಕ್ಕೆ ಬರತೊಡಗಿದವು. ಓಕೆ, ಈ ರೀತಿ ಡೂಪ್ಲಿಕೇಟ್ ಫೈಲ್ ಮಾಡ್ಕೊಳ್ಳೋದು ಕಂಟ್ರೋಲ್ P. ಇವಾಗ ನೆಕ್ಸ್ಟ್ ಏನಿದೆ ನೋಡೋಣ. ಪೇಸ್ಟ್ ನ್ಯೂ ಅಂದರೆ ಹೆಂಗೆ ತಗೋರು ಇದು ಯಾಕಪ್ಪ ಅಂದರೆ ಪೇಸ್ಟ್ ನ್ಯೂ ಕಂಟ್ರೋಲ್ ಸೆಲೆಕ್ಟ್ ಆಲ್ ಮಾಡಿಕೊಂಡು ಕಾಪಿ ಮಾಡಿಕೊಂಡು ಅಂದರೆ ಕಂಟ್ರೋಲ್ P ಮಾಡಿದ್ರೆ ಇವಾಗ ಒರಿಜಿನಲ್ ಆಡಿಯೋ ಹಾಗೇ ಇರುತ್ತೆ, ಡೂಪ್ಲಿಕೇಟ್ ಬಂದಿರುತ್ತೆ. ಆವಾಗ ನೀವು ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಒರಿಜಿನಲ್ ಆಡಿಯೋ ಏನೂ ನಿಮಗೆ ಮಿಸ್ಟೇಕ್ ಆಗಿರೋದಿಲ್ಲ, ಅಂದರೆ ರೆಕಾರ್ಡ್ ಮಾಡಿದ್ದು ತೊಂದರೆಗೆ ಒಳಪಡದೆ ಏನೂ ಡಿಲೀಟ್ ಆಗದೆ ಸೇಫಾಗಿ ಇರುವುದು ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ನೆಕ್ಸ್ಟ್ ನೋಡೋಣ. ಅರ್ಥ ಆಯಿತು ಅಂದ್ಕೋತೀನಿ. ಎಸ್, ಇದನ್ನೇ ನಾನು ಹೇಳಕ್ಕೆ ಬಂದಿದ್ದು ಮಿಕ್ಸ್. ಇದು ಬೇಸಿಕಲಿ ಏನಕ್ಕೆ ಮಿಕ್ಸ್ ಮಾಡ್ಬೋದು ಅಂದರೆ ಟ್ಯುಟೋರಿಯಲ್ ಅಲ್ಲ, ಒಂದು ಕರೋಕಿ ಸಾಂಗ್ ತೊಗೊಂಡಿರ್ತಾರಲ್ಲ, ಕರಿಯೋಕಿ ಮಾಡೋದಕ್ಕೆ. ಇವಾಗ ಒಂದು ಸಾಂಗ್, ಯಾವುದಾದ್ರೂ ಒಂದು ಸಾಂಗು ತೊಗೊಂಡಿರ್ತಾರೆ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಕರಿಯೋಕಿ ಆಗುತ್ತೆ ಅನ್ನುವಂಥದ್ದು. ಇವಾಗ ಮಿಕ್ಸ್ ಮಾಡೋಣ ಬನ್ನಿ. ಇವಾಗ ನಾನು ಒರಿಜಿನಲ್ ಆಡಿಯೋನ ಉಳಿಸ್ಕೊಂಡಿದ್ದೀನಿ. ಓಕೆ, ಅನ್ಟೈಟಲ್ 3 ಅನ್ನೋದನ್ನ ಮಿಕ್ಸ್ ಮಾಡಬೇಕಲ್ಲ, ಇದನ್ನು ಸೆಲೆಕ್ಟ್ ಆಲ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳೋಣ. ಕಂಟ್ರೋಲ್ ಎ ಕಂಟ್ರೋಲ್ C ಮಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡೋಣ? ಹಾಂ, ನೋ ಕಾಪಿರೈಟಿಂಗ್ ರಿಲ್ಯಾಕ್ಸ್ ಮ್ಯೂಸಿಕ್ ಫ್ಲೂಟ್. ಇದ್ರ ಜೊತೆ ನಮ್ಮ ವಾಯ್ಸ್ನ ಮಿಕ್ಸ್ ಮಾಡೋಣ. ಈ ಮ್ಯೂಸಿಕ್ನ ಸ್ವಲ್ಪ ಪ್ಲೇ ಮಾಡ್ಕೋತೀನಿ. ಹಾಂ, ಇಷ್ಟಿರಲಿ. ಇದನ್ನು ಸ್ಟಾರ್ಟ್ ಮಾರ್ಕರ್ ಹಾಕೋಣ. ಹಾಂ, ನೆಕ್ಸ್ಟ್ ಇವಾಗ ಅನ್ಟೈಟಲ್ 3 ಇದನ್ನು ಸೆಲೆಕ್ಟ್ ಆಲ್ ಮಾಡಿಕೊಂಡು ಕಾಪಿ ಕಂಟ್ರೋಲ್ C. ಓಕೆ, ಇದನ್ನು ಹಾಂ, ಇವಾಗ ಸೆಲೆಕ್ಷನ್ ಆಗೇ ಇದೆ. ಹಾಂ, ನೋಡಿ 3 ಸೆಕೆಂಡು ಕರೆಕ್ಟಾಗಿದೆ. ಟ್ಯಾಬ್ ಮಾಡೋಣ. ಪ್ರಿವ್ಯೂ ಇದೆ, ಕೇಳಿಸ್ಕೊಳ್ಳಿ ಹೇಗಿರುತ್ತೆ ಅಂತ.
ವಿನಮ್ರಹಣತೆ ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ಅನ್ನುವ ತರ್ಕಗಳು ದಿನೇ ದಿನೇ ದೇವಲೋಕಕ್ಕೆ ಬರತೊಡಗಿದವು. ಸೂರ್ಯ, ಚಂದ್ರ, ನಕ್ಷತ್ರಗಳು ಪ್ರತಿನಿತ್ಯ ಇದೇ ವಿಷಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರೆಂದು ಗುರುತಿಸಿ. ಓಕೆ, ಈ ರೀತಿ ಇರುತ್ತೆ. ನೆಕ್ಸ್ಟ್ ಟ್ಯಾಪ್ ಮಾಡೋಣ. Stop button. ಸ್ಟಾಪು. Volume. dB. Edit selected 0.00. ವಾಲ್ಯೂಮು ಇದು OK button. Volume. dB. Edit selected 0.00. 1.2, 3, 4, 5, 6, 7.8.9, 10.00, 10.00 selected. 10ಕ್ಕೆ ಸೆಲೆಕ್ಟ್ ಮಾಡಿದ್ದೀನಿ. ವಾಲ್ಯೂಮ್ ಚೇಂಜ್ ಮಾಡೋಕ್ಕೆ ನಿಮಗೆ ಪೇಜ್ ಡೌನ್ ಪೇಜ್ ಅಪ್ ಕೀನ ಪ್ರೆಸ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೇಳೋದು. ಇವಾಗ ಪ್ಲೇ ಮಾಡೋಣ. ವಿನಮ್ರಹಣತೆ ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ಅನ್ನುವ ತರ್ಕಗಳು ದಿನೇ ದಿನೇ ದೇವಲೋಕಕ್ಕೆ ಬರತೊಡಗಿದವು. ಸೂರ್ಯ, ಚಂದ್ರ, ನಕ್ಷತ್ರಗಳು ಪ್ರತಿನಿತ್ಯ ಇದೇ ವಿಷಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರೆಂದು ಗುರುತಿಸಬೇಕು ಅನ್ನುವ ಬಲವಂತ ಹೇಳತೊಡಗಿದವು. ಸರಿ, ಕೇಳಿಸ್ಕೊಂಡ್ರಲ್ಲ? ಈ ರೀತಿ ವಾಲ್ಯೂಮ್ ಎಲ್ಲ ಕೊಟ್ಟು ನಿಮ್ಮ ವಾಯ್ಸ್ಗೆ ಇವಾಗ ಒಂದು ಸಾಂಗು ಯಾವ ರೀತಿ ಮಿಕ್ಸ್ ಮಾಡ್ತಾರೆ ಅಂದರೆ ಈ ರೀತಿ ಮಿಕ್ಸ್ ಮಾಡ್ತಾರೆ. ಓಕೆನಾ? ಮ್ಯೂಸಿಕ್ ಜೊತೆ ಸಾಂಗ್ ಮಿಕ್ಸ್ ಮಾಡೋದು ಅಂಥದ್ದು ಇದು ಮಿಕ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟು ಏನಿದೆ ಆಪ್ಷನ್ನು ನೋಡೋಣ. Delete LD. ಡಿಲೀಟು ನಿಮಗೆ ಗೊತ್ತು. ಡಿಲೀಟ್. Trim sub menu. ಟ್ರಿಮ್ಮು. ಓಕೆ, ಟ್ರಿಮ್ಮು ತೋರಿಸ್ತೀನಿ. ಟ್ರಿಮ್ ಯಾವ ರೀತಿ ಮಾಡೋದು ಅಂತ. Trim menu. Beginning B. ಬಿಗಿನಿಂಗ್ ಟ್ರಿಮ್ ಮಾಡ್ತೀರಾ? ND. ಎಂಡ್ ಟ್ರಿಮ್ ಮಾಡ್ತಿರೋ? Both CTRL plus TT. ಬೌತ್ ಎಲ್ಲ ಟ್ರಿಮ್ ಮಾಡ್ತಿರೋ? Silence. CTRL plus BKSPS. ಎಸ್. Both CTRL. Trim sub menu. Edit sub menu. No copyright music. ಟ್ರಿಮ್ಮು ಅಂದರೆ ಏನಪ್ಪ ಅಂದರೆ ಇವಾಗ ವಿನಮ್ರಹಣತೆ ಬೆಳಕಿನ ವಿಚಾರದಲ್ಲಿ ನಾನೇ ಶ್ರೇಷ್ಠ ಅನ್ನುವ ತರ್ಕಗಳು ದಿನೇ ದಿನೇ ದೇವಲೋಕಕ್ಕೆ ಬರತೊಡಗಿದವು. ಇಲ್ಲಿಗೆ ಸ್ಟಾರ್ಟ್ ಮಾರ್ಕರ್ ಹಾಕೋತೀನಿ. Start 2. ಸೂರ್ಯ, ಚಂದ್ರ, ನಕ್ಷತ್ರಗಳು ತನ್ನ ವಾದ ಮಂಡಿಸಲು ಮುಂದಾದ ಹಣತೆ ನನಗೆ. ಇಲ್ಲಿಗೆ ಎಂಡ್ ಮಾರ್ಕರ್ ಹಾಕೋತೀನಿ. Finish 157.951. ಓಕೆ, ಇವಾಗ ನೆಕ್ಸ್ಟು Trim sub menu. ಟ್ರಿಮ್ಮು. Beginning B. ND. ಎಂಡಿಗೆ ಟ್ರಿಮ್ ಮಾಡ್ತಿರೋ? Beginning B. ಬಿಗಿನಿಂಗ್ ಟ್ರಿಮ್ ಮಾಡ್ತಿರೋ? ND. Both CTRL plus TND. Both CTRL. Untitled 3. Gold wave. ನೋಡಿ, Untitled 3. ಏನು ಬರುತ್ತೆ. ದಿಲ್ಲಂತ ಸಭೆಯಲ್ಲಿ ಕೇಳಲಾಯಿತು. ಆಗ ಮಿಂಚುಹುಳವು ಹಣತೆಯನ್ನು ನಾನು ಕರೆದೆ. ಆದರೆ ಹಣತೆ ನಾನು ಸ್ಪರ್ಧಿಸಲು ಸೂಕ್ತವಾದವನೋ ಇಲ್ಲವೋ ಗೊತ್ತಿಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿತು ಎಂದಿತು. ಇಷ್ಟು ಹಿಂಗೆ ಟ್ರಿಮ್ ಅಂತ ಅಂದರೆ ಇವಾಗ ಎಂಡಿಗೂ ಬೇರೆ ಬೇರೆ ಮ್ಯೂಸಿಕ್ನು ಟ್ರಿಮ್ ಮಾಡುವಂಥದ್ದು ಇದು ಅಷ್ಟೇ. ಡಿಲೀಟ್ಗೂ ಟ್ರಿಮ್ಗೂ ಇದೇ ವ್ಯತ್ಯಾಸ. ಡಿಲೀಟ್ ಅಂದರೆ ಒಂದು ಸೆಲೆಕ್ಷನ್ ಮಾರ್ಕರ್ ಹಾಕೊಂಡು ಆಮೇಲೆ ಎಂಡ್ ಸೆಲೆಕ್ಷನ್ ಮಾರ್ಕರ್ ಹಾಕಿ ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಟ್ರಿಮ್ ಆಯ್ತಲ್ಲ. Mute CTRL plus 0E. ಮ್ಯೂಟು ಇವಾಗ ಒಂದು ಸೆಲೆಕ್ಷನ್ ಮಾಡಿಕೊಂಡು ಇವಾಗ Edit. ಮ್ಯೂಟ್ ಮಾಡೋದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಪ್ರತಿನಿತ್ಯ ಇದೇ ವಿಷಯದ ಬಗ್ಗೆ ಸಂಬಂಧಿಸಿದವರ ಮೂಲಕ ತಮ್ಮನ್ನೇ ಶ್ರೇಷ್ಠರೆಂದು ಗುರುತಿಸಬೇಕು. ಇಲ್ಲಿಗೆ Finish 6.170. ಅನ್ನುವ ಬಲ. ನೋಡಿ, ಇಲ್ಲೇನು ಕೇಳಿಸ್ತಿಲ್ಲ, ಮುಂದಕ್ಕೆ ಪ್ಲೇ ಆಗೋಗುತ್ತೆ ಬೇಕಾರೆ. ಬೇಕೆಂದು ಬ್ರಹ್ಮನಿಗೆ ಗಲಿಬಿಲಿಯುಂಟಾಯಿತು. ನೋಡಿ, ವಿಚಾರದಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲು ನಿರ್ಧರಿಸಿ ತುರ್ತು ಸಭೆ ಕರೆದನು. ಓಕೆ, ಇದು ಮ್ಯೂಟ್ ಮಾಡುವಂಥದ್ದು. ನಮಗೆ ಯಾವ ಒಂದು ಪದ ಬೇಡವೋ ಅದನ್ನು ಮ್ಯೂಟ್ ಮಾಡುವಂಥದ್ದು. ಇದು Ctrl+0 ಎಂಡ್ ಕೀ ಪ್ರೆಸ್ ಮಾಡ್ತೀನಿ. ಓಕೆ, ನೆಕ್ಸ್ಟು Edit menu. Undo Q point sub menu O. ಕ್ಯೂ ಪಾಯಿಂಟ್ ಅಂದರೆ ಇಷ್ಟೇ. ಇವಾಗೊಂದು 2-3 ಗಂಟೆ ಸಾಂಗ್ ಇರುತ್ತೆ, ಅದನ್ನು ಕೇಳ್ತಾ ಇಲ್ಲಿಗೆ ಬಂದು ಕ್ಯೂ ಪಾಯಿಂಟ್ ಹಾಕಿದ್ರೆ ಒಂದೊಂದು ಗಂಟೆ ಎಲ್ಲ ಕ್ಯೂ ಪಾಯಿಂಟ್ ಮಾಡ್ತಾ ಹೋದರೆ 1 ಗಂಟೆ ಆಡಿಯೋ, ಒಂದು 4-5 ಆಡಿಯೋ ಆಗುತ್ತೆ ಆ ಥರ. ಓಕೆ, ಇದು ಎಡಿಟ್ ಸಬ್ ಮೆನ್ಯು. ಇದರಲ್ಲಿ ಸಾಕಷ್ಟು ಕಲ್ತಿದ್ದೀರಾ, ನಾನು ಕೂಡ ಸ್ವಲ್ಪ ತಪ್ಪು ಮಾಡಿದ್ದೀನಿ. ಓಕೆನಾ, ಕ್ಷಮಿಸಿ. ಇದೇ ಇವತ್ತಿನ ಟ್ಯುಟೋರಿಯಲ್. ಮತ್ತೆ ಭೇಟಿ ಮಾಡೋಣ.